ಯಾರ್ದು? ಎಲ್ಲ ನಮ್ದೆ. ಚರ್ಚೆ ಆಗ್ಬೇಕಾದ ವಿಷಯ ಯಾವ್ದು ಸರ್? ನಮ್ದು. ಯಾವ್ದು ಸರ್? ನಮ್ದು. ನಮ್ದು. ಈಗ ಚರ್ಚೆ ಆಗ್ತಿರೋ ವಿಷಯ ಯಾರ್ದು ಸರ್? ಹೌದು, ಬಿಸ್ಕೆಟ್ ಕಾಫಿದು. ಒಬ್ಬ MLA ಒಬ್ಬ MP ಗೆ 4-5 ಲಕ್ಷ ಸಂಬಳ ಕೊಟ್ಟು DA ಎಲ್ಲ ಕೊಟ್ಟು ಆತ ಒಂದ್ ತಕ್ಷಣ ನಾವು ಪಟಾಕಿ ಇರ್ತೀವಿ. ನಾವು ನಾಚಿಕೆ ಆಗಲ್ವಾ ಸರ್? ನಮಗೆ ಆಪಲ್ ಅರ ಹಾಕ್ತಿವಿ. 35,000 ಬೇಕು ಹೆಚ್ಚು ಕಮ್ಮಿ. ಒಂದು ಆಪಲ್ ಅರ ಮಾಡ್ಬೇಕು. ಇವತ್ತಿನ ಕ್ವಾಲಿಟಿ ಸೇಫ್ ಕಾಶ್ಮೀರಿ ಸೇಫ್ ತಂದು ಹಾಕ್ಬೇಕು ಅಂದ್ರೆ ಅವನಿಗೆ ಆಪಲ್ ಅರ ಮಾಡ್ಕೊಟ್ಟಿದ್ಯಾರ ಸರ್? ಪ್ರಜೆಗಳು. ಹೌದಲ್ವಾ ಸರ್? ಅಂದ್ರೆ ನಮ್ಮನ್ನ ಎಷ್ಟು ಯಾಮಾರಿಸಿದಾರೆ ಅಂದ್ರೆ ಅವ್ನು ಬಂದ್ರೆ ಎದ್ ನಿಂತ್ಕೊಂತೀವಿ ಸರ್. ನಾವು ಅವನನ್ನ ಕೆಲ್ಸಕ್ಕೆ ಇಟ್ಕೊಂಡಿದೀವಿ. ಹೌದು, ಹೌದಲ್ವಾ ಸರ್? ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ಗೆ 2,000 ಸಂಬಳ ಕೊಡ್ತೇವೆ ಸರ್. ತುಂಬಾ ಕಡಿಮೆ ಸರ್ ಅದು. ಪಾಪ ಯಾಕೆ ಹೇಳ್ತೀನಿ ಅಂದ್ರೆ ಅದು ನಾನು ಮನೆಗೆ ಹೇಳ್ತೀನಿ ಯಾಕೆ ಅಂತ. ಒಂದ್ 15,000 ಪಗಾರ ಕೊಟ್ಟ ಅವ್ನು ಕೆಲ್ಸಕ್ಕೆ ಇಟ್ಕೊಂಡಿದ್ರು ಆಗೋಗ್ಬಿಡೋದು. ಕಾಫಿ ಯಾರು ಬೇಕು? ಕಾಫಿ ಇಲ್ಲಿದೆ. 15,000 ಪಗಾರ ಕೊಟ್ಟಿದ್ರು ಆಗೋದು. 2,000 ಸಂಬಳ ಕೊಡ್ತಿದ್ದಾರೆ ಸರ್. ಅವ್ನು ಸ್ಟಾರ್ಟಿಂಗ್ ಒಳಗ್ ಬಂದಾಗಲೇ ಗೂಗ್ರೆತ್ ಕೊಟ್ಟಿರ್ತಾನೆ. ಎಲೆಕ್ಷನ್ ಅಲ್ಲಿ ಹಣ ಎಂಡ ಹಂಚಿರ್ತಾನೆ. ಅವ್ನು ಬಂದಿದ್ದಕ್ಕಲೇ ಅದು ದುಡಿಯೋದು ಹೆಂಗೆ ಅಂತ ನೋಡ್ತಾನೆ. ಮೊನ್ನೆ ಯಾರೋ ಹೇಳ್ತಾ ಇದ್ರು ನನಗೆ, ಬಸ್ಸಲ್ಲಿ ಹೋಗ್ತಾ ಇದ್ದೆ, ಹಣ ಇಸತಿಯಾ ಮೂಗ್ಲೆತ್ ಕೊಡೋಣ ಅಂತ ನಿಂತ್ಕೊಳ್ಳೋಣ ಅಂತಾನೆ. ಬಸ್ಸಲ್ಲಿ ಕುತ್ಕೊಂಡು ಪ್ರಜಾಪ್ರಭುತ್ವನ ಆಡಾಗ್ಲೇ ಕೊಲೆ ಮಾಡ್ತಿದ್ದಾನೆ. ನಾವೆಲ್ಲ ಕೇಳಿಸ್ಕೊಂತ ಇದೀವಿ. ಹೆಂಗೆ ಸಾ? ಹೌದಲ್ವ ಸಾ? ಸರ್, ಮುಂದಿನ ಚುನಾವಣೆಗಳು, ಗ್ರಾಮ ಪಂಚಾಯತಿ ಚುನಾವಣೆ, ಅಣ್ಣ ನಿಮ್ಮನ್ನ ಪ್ರಶ್ನೆ ಮಾಡ್ತೀವಿ. MLA ಪ್ರಶ್ನೆ ಮಾಡಲ್ಲ. ಸೂಪರ್, ಕೊಡೋಣ, ನೀನು ಹೊಡೆಯೋಣ. ಇಲ್ಲಿ ಏನಾಗಿದೆ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆ, ಜಿಲ್ಲಾ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ ಚುನಾವಣೆ ನಿನ್ನೆ 3 ಬರ್ತಾ ಇದೆ ಸರ್. ಯಾರಾದ್ರೂ ಬಂದ್ರೆ ಪಾರಪ್ಪ ನೀನ್ ಬಂದಿದ್ಯಾ, ಏನಕ್ಕೆ ಬಂದಿದ್ಯಾ? ಗೌರವಧನ ತಮ್ಮ ಸಂಬಳ ಬಂದಿದೆ ತಾನೆ. ಹೆಂಗ್ ಮಾಡ್ತೀಯಾ, ಯಾವಾಗ ಮಾಡ್ತೀಯಾ, ಮಾಡ್ದಂಗಿದ್ರೆ ಕೆಳಗಿಳಿತೀಯ ಅಂತ ಯಾರು ಕೇಳ್ತೀವ ಸರ್? ಕೇಳಲ್ಲ. ಅವ್ನು ಯಾವ ಜೊತೆನು, ಅವ್ನು ಯಾವ ಧರ್ಮದನು? ಹೌದಲ್ವಾ ಸರ್? ಇದೇ ಅಲ್ವಾ ಬಂದಿರೋದು? ಇದು ಬೇಕಾ ಬೇಡವಾ? ಅವ್ರು ಬಂದಾಗ ಎಷ್ಟು ದುಡ್ಡು ಕೊಡ್ತೀರಾ ಅಂತ ಕೇಳ್ತಾರೆ. ಹೌದಲ್ವಾ ಸರ್? ಅಂದ್ರೆ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಮ್ಮೂರಾಗಿಲ್ಲ ರಾಮ ಲಕ್ಷ್ಮಣ ಎಲ್ಲರೂ ನಾವೆಲ್ಲ ಹೆಂಗಿದೀವಿ ಅಂದ್ರೆ, ಅಣ್ಣ ಅವ್ನು ರಾಮಣ್ಣ ಸರಿ ಇಲ್ಲ ಕಣ, ಅಣ್ಣ ಆ ಕೇರೇ ಸರಿ ಇಲ್ಲ ಕಣ, ಆ ಜನನೇ ಸರಿ ಇಲ್ಲ ಕಣ, ಜನ ಸರಿ ಇಲ್ಲ ಅಂತ ಜನಗಳ ಬಾಯಿಂದ ಹೇಳೋದು ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ವಣ? ನಾವೇ ಸರಿ ಇಲ್ಲ ಅಂತ ನಮ್ಮನೆಗಿರೋ ಹೇಳ್ತಾರೆ. ಅಂದ್ರೆ ಸರಿ ಆಗೋದಿಕ್ಕೆ ಅವಕಾಶ ಇದೆ ಅಣ್ಣ. ಇನ್ನು 3 ತಿಂಗಳಲ್ಲಿ ಚುನಾವಣೆ ಬರ್ತದೆ. ಕೇಳಿ ನಾನು, ಅಣ್ಣ ಈ ಪಕ್ಷಕ್ಕೆ ಓಟ್ ಹಾಕ್ರಿ, ಆ ಪಕ್ಷಕ್ಕೆ ಓಟ್ ಹಾಕ್ರಿ, ಈ ಪಕ್ಷ ಚೆನ್ನಾಗಿದೆ ಯಾವ್ದನ್ನು ಹೇಳ್ತಾ ಇಲ್ಲ. ನೀವು ದಯವಿಟ್ಟು ವಿಚಾರಗಳಿಗೆ ಓಟ್ ಹಾಕಿ. ನಮ್ಮ ರೈಲು ಹಿಂಗಿರ್ಬಾರ್ದು, ಹಿಂಗಿರ್ಬೇಕು. ಹಿಂಗ್ ಮಾಡ್ತೀಯಾ? ನೀನು ಮಾಡ್ದಂಗಿದ್ರೆ ಕೆಳಗಿಳಿತೀಯಾ? ನಮ್ಮ ಊರು ಹಿಂಗಿರ್ಬಾರ್ದು, ಹಿಂಗ್ ಮಾಡ್ಬೇಕು, ಮಾಡ್ತೀಯಾ ಸರ್? ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಿದ್ವಲ್ಲ ಸರ್, ಮುತ್ತು ರತ್ನಗಳನ್ನ ಬಳ್ಳದಲ್ಲಿ ಅಳಿತಾ ಇದ್ವು, ದಾರಿಯಲ್ಲಿ ಅಳಿತಾ ಇದ್ವು ಅಂತ. ಅದಕ್ಕಿಂತ ಅಪ್ಪ ಇದೆ ಸರ್ ಇವತ್ತು ನಮ್ಮ ಸಾಮ್ರಾಜ್ಯದ. ನಮ್ಮ ಕರ್ನಾಟಕದ ಬಜೆಟ್ ಯಾರಿಗಾರು ಗೊತ್ತಾ ಸರ್? ಕರ್ನಾಟಕದ ಬಜೆಟ್ 4 ಲಕ್ಷ ಕೋಟಿ ಅಂತ ಹೇಳ್ತಿದ್ದಾರೆ ಸರ್. ನಾನು ಹೇಳ್ತೀನಿ 40 ಲಕ್ಷ ಕೋಟಿ ಅಂತ ಸರ್. 400 ಲಕ್ಷ ಕೋಟಿ ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನೀವು ನಂಬಲೇಬೇಕು. ಯಾರು ಹೇಳಿದ್ರು ನೀವು ನಂಬ್ತೀರಾ? ಯಾಕೆ ಹೇಳ್ರಿ? ಯಾರಿಗೂ ಲೆಕ್ಕ ಬುಕ್ಕ ಕೊಡ್ತಾ ಇಲ್ಲ ಕರೆಕ್ಟಾಗಿ. ಎಲ್ಲೂ ಲೆಕ್ಕ ಇಲ್ಲ ಇವ್ರ ಹತ್ರ. ಹೆಂಗ್ ಬಂತು ಹೆಂಗ್ ಹೋತು ಅಂತ ಲೆಕ್ಕ ಇಲ್ಲ. ಯಾವ ರೋಡ್ ಮೇಂಟೆನೆನ್ಸ್ ರೋಡ್ ಎಷ್ಟಿಟ್ಟಿದ್ರು, ದುಡ್ಡು ಎಷ್ಟಿಟ್ಟಿದ್ರು, ಎಲ್ಲೂ ಲೆಕ್ಕ ಇಲ್ಲ ಸರ್. ಎಷ್ಟೋ ಜನ ಟ್ಯಾಕ್ಸ್ ಅನ್ನು ಕರೆಕ್ಟಾಗಿ ಕಟ್ತಾನೆ ಇಲ್ಲ. ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಳ್ತನೂ ಆಗ್ತಾ ಇದೆ. ಅದೆಲ್ಲ ಹೇಳೋದು ಯಾರು? ಮಾಧ್ಯಮಗಳು. ಸೂಪರ್ ಸರ್. ಈಗ ಮಾಧ್ಯಮಗಳು ತಪ್ಪು ಮಾಡ್ತಿದಾವೆ ಪಾಪ. ಅವ್ರು ಏನ್ ಮಾಡ್ತಾರೆ? ಮಾಧ್ಯಮದವ್ರಿಗೆ 1 ಕೋಟಿ ಕೊಟ್ಟರು ಮುಗಿತಲ್ಲ, ಅವ್ರು ಬೇರೆ ಕಳ್ಳರನ್ನು ಸುಳ್ಳರನ್ನು ಮಾಡ್ತಾರೆ. ಅಲ್ಲ ಸರ್, TRP ಎಲ್ರಿಗೂ TRP ಬೇಕು. ನಾವ್ ಹಾಕಿರ್ತಾರೆ TRP ಬರೋದು. ನಾವೇನ್ ನೋಡ್ತಾ ಇದೀವಿ? ನಾವು ಅವ್ರು ತೋರಿಸಿದ್ನೇ ನೋಡ್ತಾ ಇದೀವಿ. ಹೌದಲ್ವಾ ಸರ್? ನೀವು ತೋರಿಸ್ತೀರಾ ಸರಿ ಇಲ್ಲ ಅಂತ ಹೇಳೋರು ಹೇಳಕ್ ಆಗ್ತಾ ಇದೆಯಾ ಸರ್? ಇಲ್ಲ. ಇವತ್ತು ಎಲ್ರಿಗೂ ಮಾಧ್ಯಮಗಳಿದ್ದಾವೆ. ಮೊಬೈಲ್ ಇಲ್ವಾ ಸರ್ ಎಲ್ಲರ ಹತ್ರ? ಇಲ್ಲವಾ ಸರ್? 1.5 GB ಡೇಟಾ ಹಾಕಂತಿಲ್ವಲ್ಲ ಸರ್? ನಾನು ಆಗ್ಲೇ ಶಿವಮೊಗ್ಗ ಬರ್ತಾನ ಬೆಳಗ್ಗೆ ಒಂದು ಮಗುಗೆ ಮೊಬೈಲ್ ಕೊಟ್ಟಿದ್ದಾರೆ. ಹಾಕೋಕ್ ಮಾಡಿದ್ಯಾರು ಸರ್? ಹೇಳ್ತೀನಿ, ಅದನ್ನು ಬರ್ತೀನಿ. ಮೊಬೈಲ್ ಕೊಟ್ಟಿದ್ದಾರೆ. ಮೊಬೈಲ್ ಅಲ್ಲಿ ಅಜ್ಜನ ಕಾಲಿಗೆ ಹೊಡೆಯೋದ ವಿಡಿಯೋ ಬರ್ತಾ ಇದೆ. AI ಟೆಕ್ನಾಲಜಿಯಲ್ಲಿ ಅಜ್ಜನ ಕಾಲಿಗೆ ಹೊಡೆದು ಬೀಳ್ಸೋದು ಬರ್ತಾ ಇದೆ. ಅಂದ್ರೆ ಇವತ್ತು ನಮ್ಮ ಮಕ್ಕಳು ಏನ್ ಕಲಿತಿದ್ದಾರೆ, ಏನ್ ನೋಡ್ತಾ ಇದಾರೆ? ನೋಡ್ಬೇಕಾದ್ ನೋಡ್ತಾ ಇಲ್ಲ, ಕೇಳ್ಬೇಕಾದ್ ಕೇಳ್ತಾ ಇಲ್ಲ. ಸೊತ್ತು ಪ್ರಜೆಗಳು ಎಲ್ಲ ಮಕ್ಳಿ ಮಾಡ್ತೀವಿ ಆಸ್ತಿ ಅಂತ. ಎಲ್ಲಿದೆ ಸರ್ ಮಕ್ಕಳು? ನಿಮ್ಮನ್ನೇ ಯಾಮರ್ಸಿರೋ ಸಮಾಜ ಅವ್ರನ್ನ ಯಾಮರ್ಸಲ್ವ ಸರ್? ಸರ್ ನಾನ್ ಕೇಳ್ತಾ ಇರೋದಿಷ್ಟೇ. 12 ಕೋಟಿನ ಗ್ರಾಮ ಪಂಚಾಯತಿ ಚುನಾವಣೆಗೆ ಮಾಹಿತಿ ಕೊಡೋದಕ್ಕೆ 12 ಕೋಟಿನ ಚುನಾವಣಾ ಆಯೋಗದ ಖರ್ಚು ಮಾಡಿದ್ದಾರೆ. 12 ಕೋಟಿ. ಹೆಂಗ್ ಓಟ್ ಹಾಕ್ಬೇಕಪ್ಪ ನೀವು ಅಂತ ಹೇಳಕ್ಕೆ ಸರ್? 12 ಕೋಟಿ ದುಡ್ಡನ್ನ ಉಳಿಸ್ಬೋದಿತ್ತು ನಾವು ಇವತ್ತು. ಯಾವ್ದೋ ಒಂದು ಸರ್ಕಾರಿ ವಾಹಿನಿಯಲ್ಲಿ ಚುನಾವಣೆ ಅಂದ್ರೆ ಏನು ಅದ್ರ ಬಗ್ಗೆ ಮಾಹಿತಿ ಕೊಡೋಂಥದ್ದು ಮಾಡ್ತಾರ ಸರ್? ಮಾಡಿದ್ರೆ ಅವ್ರಿಗೆ ದುಡ್ಡು ಹೋಗಲ್ಲ. ಅಲ್ಲಲ್ಲ, ಎಲ್ಲ ಅವ್ರ ಪರವಾಗಿ ಹೇಳ್ತಿದೀನೋ. ಪಾಪ ಎಷ್ಟು ದಿನ ಪಾಪ ಅಂತೀರ? ನಿಮ್ಮನ್ನ ಯಾರು ಪಾಪ ಅನ್ನೋದು? ನಮ್ಮನ್ನ ಹೆಂಗ್ ಇಟ್ಕೊಂಡಿದ್ದಾರೆ ಅಂದ್ರೆ AC ಕೋಚ್ಗಳಿದಾವೆ,
ಅಲ್ಲಿ ಪಾಪ ಮಲ್ಕಣಕ್ಕೆ ಒದ್ಕಣಕ್ಕೆ ಬೆಡ್ಶೀಟ್ ಎಲ್ಲ ಇದಾವೆ. ನಮ್ಮನ್ನ ಹೆಂಗ್ ಇಟ್ಕೊಂಡಿದ್ದಾರೆ ಅಂದ್ರೆ ರೈಲಾಗ ಬ್ಯಾಲೆನ್ಸ್ ಮಾಡಕ್ ಇಟ್ಕೊಂಡಿದ್ದಾರೆ. ಮುಂದ್ಗಡೆ ಒಂದ್ ಹೋಗಿ ಈ ಕಡೆ ಒಂದ್ ಹೋಗಿ ನೋಡಿರ್ಬೋದು ನೀವು. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಯಾರು ಹೋಗಿದ್ದೀರಾ? ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಮುಖ ಅಂಶಗಳು: ನಗದು ರಹಿತ ಪಕ್ಷ, ಪಾರ್ಟಿ ಫಂಡ್ ಇಲ್ಲ, ಯಾವುದೇ ರೀತಿಯಲ್ಲಿ ಪಕ್ಷವು ಹಣ ಸಂಗ್ರಹಿಸುವುದಿಲ್ಲ, ಪಕ್ಷದ ಕಾರ್ಯಚಟುವಟಿಕೆಗಳ ಅನಿವಾರ್ಯ ವೆಚ್ಚಗಳನ್ನು ಮಾತ್ರ ಪಕ್ಷದ ಅಧ್ಯಕ್ಷರು ಭರಿಸುತ್ತಾರೆ. ಪ್ರಜಾಕೀಯ ಪಕ್ಷಕ್ಕೆ ಕಾರ್ಯಕರ್ತರು ಇಲ್ಲ, ಪ್ರಾದೇಶಿಕ ಕಚೇರಿಗಳಿಲ್ಲ, ಮೆರವಣಿಗೆ, ರ್ಯಾಲಿ, ಬ್ಯಾನರ್ಗಳು, ಜನರನ್ನು ಒಟ್ಟುಗೂಡಿಸುವಿಕೆ ಇಲ್ಲ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ತಮ್ಮನ್ನು ಕನಿಷ್ಠ ವೆಚ್ಚಗಳಿಗೆ ಮಾತ್ರ ಸೀಮಿತಗೊಳಿಸುವಂತೆ ಸೂಚಿಸಲಾಗಿದೆ. ಯಾರನ್ನು ದೂಷಿಸುವುದಿಲ್ಲ, ದೂಷಿಸುವ ಬದಲು ನಾವು ಪರಿಹಾರಗಳನ್ನು ಕಂಡುಕೊಳ್ಳುತ್ತೇವೆ, ಸಮಸ್ಯೆಗಳ ಪರಿಹಾರಗಳ ಬಗ್ಗೆ ಚರ್ಚಿಸುತ್ತೇವೆ. ಸುಳ್ಳು ಭರವಸೆಗಳಿಲ್ಲ, ರಾಜಕೀಯ ಲಾಭಕ್ಕಾಗಿ ಮಾಡುವ ಪ್ರತಿಭಟನೆಗಳು ಇರುವುದಿಲ್ಲ, ರಾಜಕೀಯ ಲಾಭಕ್ಕಾಗಿ ಮಾಡುವ ಸಮಾಜ ಸೇವೆ ಇರುವುದಿಲ್ಲ. ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಜಾಪ್ರತಿನಿಧಿಯ ಕಾರ್ಯವೈಖರಿಯ ವಿಧಾನದ ಪ್ರಕಾರ SOP ಪ್ರಕಾರ ನಾನು ನಿಮ್ಮ ಜೊತೆ ಹಲವಾರು ವಿಧಾನಗಳೊಂದಿಗೆ ಸಂಪರ್ಕದಲ್ಲಿದ್ದು ಸರಳ ಮತ್ತು ಅಧಿಕೃತ ಪೋಲಿಂಗ್ ಅಥವಾ ವೋಟಿಂಗ್ ಮುಖಾಂತರ ನಿಮ್ಮನ್ನು ಆಡಳಿತದಲ್ಲಿ ತೊಡಗಿಸಿಕೊಳ್ಳುತ್ತೇನೆ. ಮತದಾರರ ಶಿಫಾರಸು ಪತ್ರಕ್ಕೆ ಸಹಿ ಪಡೆದುಕೊಳ್ಳುವಾಗ ಈ ಕೆಳಗಿನ 7 ಅಂಶಗಳನ್ನು ಗಮನಿಸಬೇಕು. ನಿಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿರುತ್ತೇನೆ. ನಿಮ್ಮ ಎಲ್ಲ ಬೇಡಿಕೆಗಳನ್ನು ಪಟ್ಟಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಬೇಡಿಕೆಗಳಿಗಾಗಿ ಹಲವು ಯೋಜನೆಗಳನ್ನು ತಜ್ಞರೊಂದಿಗೆ ಚರ್ಚಿಸಿ ರೂಪಿಸಿ ಸಮಯ, ವೆಚ್ಚ, ಗುಣಮಟ್ಟ ಮತ್ತು ಬಾಳಿಕೆಯೊಂದಿಗೆ ನಿಮ್ಮ ಮುಂದೆ ಇಡುತ್ತೇನೆ. ನೀವು ಬಹುಜನರು ಒಪ್ಪಿದ ಯೋಜನೆಯನ್ನು ಸಂಪೂರ್ಣ ಪಾರದರ್ಶಕತೆಯಿಂದ ಕಾರ್ಯರೂಪಕ್ಕೆ ತರುತ್ತೇನೆ. ಎಲ್ಲ ಕೆಲಸಗಳ ಅಧಿಕೃತ ಹಾಗೂ ದೃಶ್ಯ ದಾಖಲೆಗಳ ವಿವರಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. 6 ತಿಂಗಳಿಗೊಮ್ಮೆ ನಾನು ಮತ್ತು ಪಕ್ಷ ನಡೆಸುವ ಸರಳ ಪೋಲಿಂಗ್ ಅಥವಾ ವೋಟಿಂಗ್ನಲ್ಲಿ ನಿಮ್ಮ ತೀರ್ಮಾನದಂತೆ ಕೆಲಸದಲ್ಲಿ ಮುಂದುವರಿಯುತ್ತೇನೆ, ತಿದ್ದಿಕೊಳ್ಳುತ್ತೇನೆ ಅಥವಾ ನನ್ನ ಕೆಲಸ ಇಷ್ಟವಾಗದಿದ್ದರೆ ರಾಜೀನಾಮೆ ನೀಡುತ್ತೇನೆ. 5 ವರ್ಷ ಎಲ್ಲ ವಿಷಯಗಳಲ್ಲೂ ತೀರ್ಮಾನ ನಿಮ್ಮದು, ಅದರಂತೆ ನಡೆಯುವ ಪ್ರಜಾಕಾರ್ಮಿಕ ಮಾತ್ರ ನಾನು. ಉತ್ತಮ ಪ್ರಜಾಕೀಯ ಪಕ್ಷ, ಜನರ ಪಕ್ಷ, ಜನರ ಆಡಳಿತ. ಆಯ್ಕೆಯು ನಿಮ್ಮದೇ. ನಿಮ್ಮ ಕ್ಷೇತ್ರದ ಸೂಕ್ತ ಅಭ್ಯರ್ಥಿಯನ್ನು, ಕೆಲಸಗಾರರನ್ನು ನೀವೇ ಆಯ್ಕೆ ಮಾಡಿ UPPಗೆ ಅರ್ಜಿ ಸಲ್ಲಿಸುವಂತೆ ಅವರಿಗೆ ಸೂಚಿಸುವುದು. ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ಕೂಡ ನಿಮ್ಮದೇ ಜವಾಬ್ದಾರಿ. ನೀವು ಆಯ್ಕೆ ಮಾಡಿದ ಅಭ್ಯರ್ಥಿಯನ್ನು ಪಕ್ಷದಿಂದ ಸಂದರ್ಶನ ನಡೆಸಿ ಸೂಕ್ತ ಅಭ್ಯರ್ಥಿಗೆ ಟಿಕೆಟ್ ಕೊಡಲಾಗುತ್ತದೆ. ಅವರನ್ನು ನೀವೇ ಚುನಾಯಿಸುವುದು. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀತಿ ನಿಮ್ಮ ಬೇಡಿಕೆ ಪಡೆದು ಪಾರದರ್ಶಕವಾಗಿ ನಿಮ್ಮ ಕೆಲಸ ಮಾಡಿ ವರದಿ ಕೊಟ್ಟಾಗ ಸಮಾಧಾನವಾಗದಿದ್ದರೆ ಒಂದು ತಿದ್ದುಪಡಿಗೆ ಅವಕಾಶ ಕೊಡುವುದು, ಕರೆಕ್ಷನ್. 2ನೇ ಬಾರಿಯೂ ಪ್ರತಿನಿಧಿ ಬಗ್ಗೆ ನಿಮಗೆ ಅಸಮಾಧಾನವಾದರೆ ಅವನನ್ನು ಕೆಳಗಿಳಿಸಿ, ರಿಜೆಕ್ಷನ್. ಅಭ್ಯರ್ಥಿಯ ಕೆಲಸದಿಂದ ನಿಮಗೆ ಸಂತೋಷವಾದರೆ ಆತನಿಗೆ ಉನ್ನತ ಸ್ಥಾನಕ್ಕೆ ಶಿಫಾರಸು ಮಾಡಿ, ಪ್ರಮೋಷನ್. ಇವೆಲ್ಲ ಜವಾಬ್ದಾರಿಗಳನ್ನು ಪ್ರಜೆಗಳೇ ವಹಿಸಿಕೊಳ್ಳಬೇಕು. ಪ್ರಜಾಕೀಯ ಪಕ್ಷವು ಜನರಿಂದಲೇ ನಡೆಸಲ್ಪಡುತ್ತದೆ, ಜನರಿಗಾಗಿಯೇ ನಡೆಸಲ್ಪಡುತ್ತದೆ. ಜನರೇ ಈ ಪಕ್ಷದ ಹೈಕಮಾಂಡ್. ಉತ್ತಮ ಪ್ರಜಾಕೀಯ ಪಕ್ಷ. ಪಕ್ಷ ನಿಮ್ಮದು, ಅಧಿಕಾರವು ನಿಮ್ಮದು. ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು. ನಾಯಕರನ್ನು ನಂಬಿ ನಿರಾಶರಾಗಬೇಡಿ. ವಿಚಾರಕ್ಕೆ ಮತ ನೀಡಿ ನಿಮ್ಮ ಊರಿನ ಕೆಲಸ ಮಾಡುವ ಕಾರ್ಮಿಕರನ್ನು ನೇಮಿಸಿಕೊಳ್ಳಿ.